ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು ಲೆಕ್ಕಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕೆಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನ ಮಾಡ್ತೇನೆ. ವಿಮೋಚನ ಕಾಂಡ 6:5-9 ಧ್ಯಾನ ಮಾಡೋಣ. ಅವನ ಮಾತಿಗೆ ಕಿವಿಗೊಡಲೇ ಇಲ್ಲ. ಐಗುಪ್ತ್ಯರು ದಾಸರನ್ನಾಗಿ ಮಾಡಿಕೊಂಡಿರುವ ಇಸ್ರಾಯೇಲರ ಗೋಳು ಈಗ ನನಗೆ ಕೇಳಿಸಿತು. ನಾನು ಮಾಡಿದ ವಾಗ್ದಾನವನ್ನು ನೆನೆಸಿಕೊಂಡೆನು. ಆದುದರಿಂದ ನೀನು ಇಸ್ರಾಯೇಲರಿಗೆ ನನ್ನ ಹೆಸರಿನಲ್ಲಿ ಹೇಳಬೇಕಾದದ್ದು ಏನೆಂದರೆ, ನಾನು ಯೆಹೋವನು. ಐಗುಪ್ತರು ನಿಮ್ಮಿಂದ ಮಾಡಿಸಿದ ಬಿಟ್ಟಿ ಕೆಲಸಗಳನ್ನ ನಾನು ತಪ್ಪಿಸಿ ಅವರಲ್ಲಿ ನಿಮಗಿರುವ ದಾಸತ್ವವನ್ನು ತೊಲಗಿಸಿ ನನ್ನ ಕೈ ಚಾಚಿ ಅವರಿಗೆ ಮಹಾಶಿಕ್ಷೆಗಳನ್ನು ವಿಧಿಸಿ ನಿಮ್ಮನ್ನು ರಕ್ಷಿಸುವೆನು. ನಾನು ನಿಮ್ಮನ್ನು ನನ್ನ ಪ್ರಜೆಯೆಂದು ಆರಿಸಿಕೊಂಡು ನಿಮಗೆ ದೇವರಾಗಿರುವೆನು. ಐಗುಪ್ತರು ಮಾಡಿಸುವ ಬಿಟ್ಟಿ ಸೇವೆಯನ್ನು ನಾನು ನಿಮಗೆ ತಪ್ಪಿಸಿದಾಗ ಯೆಹೋವನು ಎಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂದು ನಿಮಗೆ ತಿಳಿದು ಬರುವುದು. ಇದಲ್ಲದೆ ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಕೊಡುವೆನೆಂದು ನಾನು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನಿಮ್ಮನ್ನೇ ಸೇರಿಸಿ ಅದನ್ನು ನಿಮಗೆ ಸ್ವದೇಶವನ್ನ ಕೊಡುವೆನು. ಯೆಹೋವನೇ ನಾನು, ಹೀಗೆ ಅವರಿಗೆ ಹೇಳು ಅಂದನು. ಮೋಶೆ ಈ ಮಾತುಗಳನ್ನು ಇಸ್ರಾಯೇಲಿಗೆ ತಿಳಿಸಿದನು. ಆದರೂ ಅವರು ಮನಸ್ಸು ಕುಗ್ಗಿ ಹೋದುದರಿಂದಲೂ ಕಠಿಣವಾಗಿ ಸೇವೆ ಮಾಡಬೇಕಾದದ್ರಿಂದಲೂ ಅವರು ಅವನ ಮಾತಿಗೆ ಕಿವಿ ಕೊಡಲಿಲ್ಲ. ಇಲ್ಲಿ ದೇವರು ಎಲ್ಲ ವಾಗ್ದಾನಗಳು ಮಾಡ್ತಾರೆ. 7 ಸಾರಿ ದೇವರು ನಾನು 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 ಅಂತ ಹೇಳ್ತಾರೆ. ಆದ್ರೂ ಸಹ ನಾನು ಮಾಡ್ತೀನಿ ಇದನ್ನೆಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಮೊದಲು ನಾನು, ಎರಡನೇದಾಗಿ ನಾನೇ ಮಾಡ್ತೇನೆ. ವಾಗ್ದಾನ ಮಾಡುವುದಕ್ಕಿಂತಲೂ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾರೆ. ಆಯಾಮ್ ದಟ್ ಆಯಾಮ್ ಅಂತ ದೇವರು ಹೇಳ್ತಾ ಇದ್ದಾರೆ. ಆದ್ರೂ ಇಸ್ರಾಯೇಲರು ನಂಬಲಿಲ್ಲ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಸಹ ದೇವರು ನಿಮ್ಗೆ ವಾಗ್ದಾನ ಮಾಡಿದ್ದಾರೆ. ಕಷ್ಟ, ಕಠಿಣ ಪರಿಸ್ಥಿತಿ ನೋಡ್ಬಿಟ್ಟು ದೇವರ ವಾಗ್ದಾನಗಳನ್ನ ಡೌಟ್ ಪಡಬೇಡ್ರಿ. ದೇವ್ರು ಹೇಳ್ತಾರೆ, ನಾನೇ ತಪ್ಪಿಸ್ತೀನಿ, ನಾನೇ ಬಿಡುಗಡೆ ಮಾಡ್ತೀನಿ, ನಾನೇ ನಿಮ್ಮನ್ನು ನಡೆಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹೀಗಾಗಿ ವಾಗ್ದಾನಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡ್ರೆ, ನನಗೆ ಗೊತ್ತಿಲ್ಲ ಏನ್ ಕಠಿಣ ಪರಿಸ್ಥಿತಿಯಲ್ಲಿ, ಏನ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಆಗೋಗ್ತಾ ಇದೆಯಾ. ಇವತ್ತು ದೇವ್ರು ನಿಮ್ಗೆ ಹೇಳ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿ ಇದ್ದೀರಾ, ಫೈನಾನ್ಸ್ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದೀರಾ, ಕೆಲಸದಲ್ಲಿ ಕಷ್ಟಪಡ್ತಾ ಇದ್ದೀರಾ, ದೇವ್ರು ನನಗೆ ನಿಮ್ಗೆ ಹೇಳ್ತಾ ಇದ್ದಾರೆ, ನಾನೆಲ್ಲವನ್ನ ಮಾಡಿ ಮುಗಿಸ್ತೇನೆ ಎಂಬುದಾಗಿ. ಇಸ್ರಾಯೇಲರ ಹಾಗೆ ನಿಮ್ಮ ಹೃದಯವನ್ನ ಕಠಿಣ ಮಾಡ್ಕೊಳ್ಬೇಡಿ, ದೇವರನ್ನ ನಂಬ್ರಿ, ದೇವರ ಮಹಿಮೆಯನ್ನ ನೀವು ಕಾಣ್ತೀರಾ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ, ಅನೇಕರು ದೇವರೇ ನೀನು ಹೇಳ್ತಾ ಇದೀಯಾ, ನಾನ್ ನಡೆಸ್ತೀನಿ, ನಾನ್ ಮಾಡ್ತೀನಿ, ನಾನು ಎಲ್ಲವನ್ನ ಮಾಡಿ ಮುಗಿಸ್ತೀನಿ ಎಂಬುದಾಗಿ ಹೇಳಿದ್ರು ಸಹ ನಿನ್ನ ವಾಗ್ದಾನ ನಂಬದೇ ಹೋಗ್ತಾ ಇದ್ದಾರೆ.
ಎಲ್ಲಾರ್ಗೂ ನೀ ಕೃಪೆ ಕೊಡಪ್ಪ. ನಿನ್ನ ವಾಗ್ದಾನ ನಂಬುವಾಗ ನಮ್ಮೆಲ್ಲರೂ ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ.
ಸಂತೋಷಗೊಳ್ಳುವೆ. ಸ್ವಾಮಿ ನೀಡಲಾರ, ಸ್ವಾಮಿ ನನ್ನ ಕೈ ಬಿಡಲು, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲ.